ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋದು ಅನಂತ್ ಕಾರ್ಸು, ಮೈಸೂರು ರೋಡಲ್ಲಿರೋ ಮಹೇಂದ್ರ ಶೋರೂಮು. ಸೊ ಇವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು ಮಹೇಂದ್ರ ತಾರು. ಇದನ್ನು ಫುಲ್ ರಿವ್ಯೂನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ ಬನ್ನಿ. ನೀವು ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು, ಗ್ರಿಲ್ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಪ್ರೀವಿಯಸ್ ಕಾರ್ಗೆ ಹೋಲಿಸಿದ್ರೆ ಗ್ರಿಲ್ಲು ತುಂಬ ಕ್ಲಾಸಿಯಾಗಿ ಲುಕ್ ಕೊಟ್ಟಿದ್ದಾರೆ. ವಿತ್ ನೋಡ್ತಾ ಇರ್ಬೋದು ನಿಮಗೆ ಮಹೇಂದ್ರ ಅನ್ನೋದು ಲೋಗೋನು ಕೊಟ್ಟಿದ್ದಾರೆ. ಲೋಗೋ ಅಲ್ಲ, ವಿತ್ ಇಂಟಿಗ್ರೇಟೆಡಲ್ಲಿ ಮಹೇಂದ್ರ ಅಂತ ಕೊಟ್ಟಿದ್ದಾರೆ. ಹಾಗೆ ಬಾನೆಟ್ ಓಪನ್ ಮಾಡೋಕ್ಕೆ ನಿಮಗೆ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಂದರೆ ನಿಮಗೆ ಹೆಡ್ಲೈಟ್ ನೋಡೋದಾದರೆ ನಿಮಗೆ ಸೀಕರು DRL ಕೊಟ್ಟಿದ್ದಾರೆ. ನೀವು ಪ್ರೀವಿಯಸ್ ತಾರ್ಗೆಲ್ಲ ಹೋಲಿಸಿದ್ರೆ ನೀವು ಆಫ್ಟರ್ ಮಾರ್ಕೆಟಲ್ಲಿ ಇನ್ಸ್ಟಾಲ್ ಮಾಡಿಸ್ಬೇಕಾಯಿತು. ಸೊ ಇದನ್ನು ನಿಮಗೆ ಸೀಕರ್ವಲ್ಲೇ ಕೊಟ್ಟಿದ್ದಾರೆ, ಸಿ ಟೈಪಲ್ಲೇ ಕೊಟ್ಟಿದ್ದಾರೆ ನಿಮಗೆ ಮಹೇಂದ್ರ ಕಡೆಯಿಂದ. ವಿತ್ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ವಿತ್ ಐ ಬೀಮು ಮತ್ತು ಲೋ ಬೀಮ್ ಎರಡೂ ಒಂದರಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ಸೈಡ್ಗೆ ಬರೋದಾದ್ರೆ ನಿಮಗೆ ಸೈಡ್ ಇಂಡಿಕೇಟರ್ಸು ವಿತ್ ಮೌಂಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಬಂಪರ್ ನೋಡ್ತಾ ಇರ್ಬೋದು, ಸಿಂಗಲ್ ಬಂಪರ್ ಇರೋದು. ಬಟ್ ನಿಮಗೆ ವಿತ್ ಸಿಲ್ವರ್ ಕಲರಲ್ಲಿ ಟಚ್ ಕೊಟ್ಟಿದ್ದಾರೆ. ಸಿಲ್ವರ್ ವಿತ್ ಬ್ಲ್ಯಾಕ್ ಫಿನಿಷಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಬಂಪರಲ್ಲಿ ನಿಮಗೆ ಫಾಗ್ ಲ್ಯಾಂಪ್ ಕೂಡ ಇಂಟಿಗ್ರೇಟ್ ಆಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾನೆ. ನಾವು ನೋಡ್ಬೋದು ಯಾವ ರೀತಿ ಇದೆ ಅಂತ. ವಿತ್ ಅಡಾಸು ನಿಮಗೆ ಫ್ರಂಟು ಗ್ಲಾಸಲ್ಲೇ ಬರ್ಬೋದು. ನೀವು ಲೆವೆಲ್ 2 ಅಡಾಸ್ ಬರುತ್ತೆ ನಿಮಗೆ ಇಂಜಿನ್ ಆಪ್ಷನ್ಸ್ ಬಂದರೆ ನಿಮಗೆ 2 ಟೈಪ್ಸ್ ಆಫ್ ಇಂಜಿನ್ಸ್ ಬರುತ್ತೆ. ಅದು ಫಸ್ಟ್ 2 ಲೀಟರು TGI ಪೆಟ್ರೋಲ್ ಇಂಜಿನ್ ಬರುತ್ತೆ ನಿಮಗೆ. ವಿತ್ ಟ್ರಾನ್ಸ್ಮಿಷನ್ ನೋಡೋದಾದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಪವರ್ 173 bhp ಬರುತ್ತೆ. ವಿತ್ ಟಾರ್ಕ್ 330 Nm ಬರುತ್ತೆ. ಹಾಗೆ ಮ್ಯಾನ್ಯುಯಲಲ್ಲಿ 160 bhp ಬರುತ್ತೆ. ವಿತ್ 380 Nm ಬರುತ್ತೆ. ಹಾಗೆ ನಿಮಗೆ ಡೀಸೆಲಲ್ಲಿ ನೋಡೋದಾದರೆ 2.2 ಲೀಟರ್ ಟರ್ಬೋ ಡೀಸೆಲ್ ಬರುತ್ತೆ. ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಪವರ್ 150 bhp. ವಿತ್ ಟಾರ್ಕ್ 330 mm ಬರುತ್ತೆ. 330 Nm ಬರುತ್ತೆ. ಮ್ಯಾನ್ಯುಯಲಲ್ಲಿ ನಿಮಗೆ 150 bhp ಬರುತ್ತೆ. ವಿತ್ 330 Nm ಟಾರ್ಕ್ ಬರುತ್ತೆ. ಹಾಗೆ ನಿಮಗೆ ಸೈಡ್ ವ್ಯೂ ಬರೋದಾದರೆ ನಿಮಗೆ ಸೈಡ್ ಕ್ಲಾಡಿಂಗಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಮೌಂಟ್ ಮಾಡಿದ್ದಾರೆ. ವಿತ್ ಅಲೈ ನೋಡ್ಬೋದು, ಡೈಮಂಡ್ ಕಟ್ ಅಲೈ ವೀಲ್ ಬರುತ್ತೆ ನಿಮಗೆ. ಅಲೈ ಸೆಕ್ಷನ್ 255/16 ವಿತ್ R19 ಇಂಚ್ ಅಲೈ ವೀಲ್ ಬರುತ್ತೆ ನಿಮಗೆ. ಹಾಗೆ ಸೈಡ್ಗೆ ಬರೋದಾದರೆ ನೀವು ನೋಡ್ತಾ ಇರ್ಬೋದು 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾನೆ ವಿತ್ ಮಿರರಲ್ಲಿ. ಹಾಗೆ ನಿಮಗೆ ಸೈಡ್ ಸ್ಟೆಪ್ ಕೂಡ ಕೊಟ್ಟಿದ್ದಾನೆ. ನಿಮ್ಗೆ ಯಾವ ರೀತಿ ಬರ್ತಾಯಿದೆ ಅಂತ ನೋಡ್ಬೋದು. ಡೋರ್ ಹ್ಯಾಂಡಲ್ಸು ಅಷ್ಟೇ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾನೆ. ವಿತ್ ನಿಮ್ಗೆ ಬ್ಯಾಕ್ ಸೈಡ್ ನೋಡೋದಾದರೆ ಬಾಡಿ ಕಲರ್ ಇದು ಕೊಟ್ಟಿದ್ದಾನೆ. ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 57 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ ನಿಮಗೆ. ಹಾಗೆ ನೋಡ್ತಾ ಇರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ 227 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ. ಸೈಡ್ ವ್ಯೂ ನೋಡೋದಾದರೆ ತಾರ್ 5 ಡೋರ್ಗೂ ಮತ್ತು 3 ಡೋರ್ಗೂ ಡಿಫ್ರೆನ್ಸ್ ಇದೆ. 3 ಡೋರ್ 3.84 mm ಲೆಂತ್ ಇದೆ. ಬಟ್ 5 ಡೋರ್ 4.4 ಮೀಟರ್ ಲೆಂತ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು ವಿತ್ ಈ ಬ್ಯಾಕ್ ಸೈಡ್ ಮಿರರಲ್ಲೂ ಅಷ್ಟೇ ನೀವು ಯಾವ ರೀತಿ ಮೌಂಟ್ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಹಾಗೆ ರಿಯರ್ ಸೈಡ್ ಬಂದರೆ ನಿಮಗೆ ವಿತ್ ನೋಡ್ಬೋದು ಇಲ್ಲಿ ರಿವರ್ಸ್ ಕ್ಯಾಮ್ರಾನು ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ವಿತ್ ಅಲೈ ವೀಲ್ ಜೊತೆ ಸ್ಪೇರ್ ವೀಲ್ ನಿಮಗೆ ಫುಲ್ ಸ್ಪೇರ್ ವೀಲ್ ಬರುತ್ತೆ. ಹಾಗೆ ಟೈಲ್ ಲ್ಯಾಂಪ್ ಬರೋದಾದ್ರೆ ನೀವು ನೋಡ್ತಾ ಇರ್ಬೋದು C ಟೈಪ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ವಿತ್ ರಿವರ್ಸ್ ಪಾರ್ಕಿಂಗ್ ಲೈಟ್ ಮತ್ತು ಇಂಡಿಕೇಟರ್ಸ್ ಲೈಟ್ ಕೊಟ್ಟಿದ್ದಾರೆ. ಹಾಗೆ ಬಂಪರ್ಸಲ್ಲಿ ನಿಮಗೆ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಏನಿದೆ ಬಂಪರ್ಸು ಡ್ಯುಯಲ್ ಕಲರು, ಅದೇ ಥರನೇ ಇಲ್ಲೂ ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರ್ ಮೌಂಟೆಡಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು 4x4 ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು ರಿಯರಲ್ಲಿ ಗ್ಲಾಸಲ್ಲಿ ವಿತ್ ನಿಮಗೆ ರಿಯರ್ ವೈಪರ್ಸು ಮತ್ತು ಡಿಫಾಗರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಬೂಟ್ ಸ್ಪೇಸ್ ನೋಡೋದಾದರೆ 3 ಡೋರ್ಸ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಬೂಟ್ ಸ್ಪೇಸ್ ಯೂಸ್ ಅಂತ ಹೇಳ್ಬೋದು. 644 ಲೀಟರ್ಸು ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ವಿತ್ ನಿಮಗೆ ಸೀಟು 60 ಮತ್ತು 40 ಸ್ಪ್ಲಿಟ್ ಸೀಟ್ ಸಿಗುತ್ತೆ ನಿಮಗೆ. ಹಾಗೆ ನಿಮಗೆ ನೋಡೋದಾದರೆ ಹರ್ಮನ್ ಕಾರ್ಡ್ ಅಂದು ಸಬೂಪರ್ ಕೊಟ್ಟಿದ್ದಾರೆ ರಿಯರ್ ಸೈಡಲ್ಲಿ. ವಿತ್ ನಿಮಗೆ 12 ವೋಲ್ಟ್ ಸಾಕೆಟ್ ಬರುತ್ತೆ. ಹಾಗೆ ನಿಮಗೆ ಹಿಂದೆಗಡೆ ಲಾಕ್ ಹುಕ್ ಬರುತ್ತೆ. ನೀವು ಯಾವ್ದಾನ ಐಟಮ್ಸ್ ಏನಾರ ಕ್ಯಾರಿ ಮಾಡೋದಾದರೆ ವಿತ್ ನೆಟ್ಟು ನೀವು ಸಪೋರ್ಟಾಗಿ ಅದು ಹೊರಗಡೆ ಬೀಳ್ದಿರೋ ಥರ ನಾವು ಸಪೋರ್ಟಾಗಿ ಇದು ಮಾಡ್ಬೋದು.
ನೋಡ್ಬೋದು ಕೀ ಯಾವ ರೀತಿ ಇದೆ ಅಂತ. ಕೀಯಲ್ಲಿ ನಿಮಗೆ ಲಾಕು ಮತ್ತು ಅನ್ಲಾಕು ಮತ್ತು ಬೂಟು ಆಪ್ಷನ್ಸ್ ಬರುತ್ತೆ. ಹಾಗೆ ಫ್ರಂಟ್ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೀವು ಸೈಡ್ ಇದರಲ್ಲಿ ಬಂದರೆ ನಿಮಗೆ ನೋಡ್ತಾ ಇರ್ಬೋದು ಟ್ವಿಟರ್ಸು ಮತ್ತು ಸ್ಪೀಕರ್ಸ್ ಬರುತ್ತೆ. ಹಾಗೆ ಆಟೋ ಅಡ್ಜಸ್ಟಬಲ್ ಮಿರರ್ದು ಕಂಟ್ರೋಲ್ಸ್ ಬರುತ್ತೆ. ವಿತ್ ಮಿರರ್ದು ಏನಿದೆ ಅಡ್ಜಸ್ಟ್ಮೆಂಟು ಕಂಟ್ರೋಲ್ ಸಿಗುತ್ತೆ ನಿಮಗೆ. ವಿತ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ನು ಮತ್ತು ಮಿರರ್ ಕಂಟ್ರೋಲ್ಸ್ ಬಟನ್ ಸಿಗುತ್ತೆ. ಆಟೋ ಅಪ್ ಆ್ಯಂಡ್ ಡೌನ್ ಕಂಟ್ರೋಲ್ಸ್ ಬಟನ್ ಸಿಗುತ್ತೆ. ವಿತ್ ನೋಡ್ತಾ ಇರ್ಬೋದು ನಿಮಗೆ ಕ್ರೋಮಲ್ ಫಿನಿಶು ಹ್ಯಾಂಡಲ್ ಸಿಗುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿದು ನಿಮ್ಗೆ ಇಂಟೀರಿಯರು ವಿತ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ನಿಮಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಇಂಟೀರಿಯರಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ಹೆಡ್ಲೈಟ್ ಥ್ರೋ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಆ ಥರ ಸಿಗುತ್ತೆ. ಮತ್ತು ನಿಮಗೆ ಹಿಲ್ ಹೋಲ್ಡ್ ಕಂಟ್ರೋಲ್ಸು, ಟ್ರ್ಯಾಕ್ಷನ್ ಕಂಟ್ರೋಲ್ಸು, ಹಾಗೆ ಪಾರ್ಕಿಂಗ್ ಅಸಿಸ್ಟು ವಿತ್ ಫ್ಯೂಲ್ ಲಿಡ್ ಓಪನ್ನು, ಹಾಗೆ ನಿಮಗೆ ಯಾವ್ಯಾವ ರೀತಿ ಆಪ್ಷನ್ಸ್ ಬೇಕು, ವಿತ್ 4 ವೀಲ್ ಡ್ರೈವಲ್ಲಿ ಏನೇನು ಆಪ್ಷನ್ಸ್ ಬೇಕು ಅದೆಲ್ಲ ನಿಮಗೆ ಇಲ್ಲೇ ಮೌಂಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ವಿತ್ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೂಡ ನಿಮಗೆ ಸಿಗುತ್ತೆ. ವಿತ್ ನೋಡ್ತಾ ಇರ್ಬೋದು AC ವೆಂಟ್ಸ್ ಅಷ್ಟೇ, ನಾರ್ಮಲ್ ಏನು 3 ಡೋರ್ಸ್ ಥರಲ್ಲಿ ಏನು ಆಪ್ಷನ್ಸ್ ಇತ್ತು ಅದೇ ಥರ ಕೊಟ್ಟಿದ್ದಾರೆ. ವಿತ್ ನೀವು ನೋಡ್ತಾ ಇರ್ಬೋದು ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಹತ್ಬೇಕಾದ್ರೆ ಈಸಿ ಆಗಲಿ ಅಂತ. ಹಾಗೆ ನಿಮಗೆ ಸೀಟು ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ ಸಿಗುತ್ತೆ ನಿಮಗೆ, 8 ವೇ ಅಡ್ಜಸ್ಟೇಬಲ್ ಎಲೆಕ್ಟ್ರಿಕಲ್ದು. ವಿತ್ ನೋಡ್ತಾ ಇರ್ಬೋದು ಸೀಟು ಲೆದರು ಅಷ್ಟೇ ವೈಟಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಲೆದರ್ ಅಪಾಲ್ಸ್ಟ್ರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ವೈಟಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಗಲೀಜಾಗೋ ಚಾನ್ಸಸ್ಸು ತುಂಬ ಇರುತ್ತೆ ಆಫ್ ರೋಡಲ್ಲಿ ನೀವು ಹೋದಾಗ. ಯಾವ ರೀತಿ ಇದು ನಿಮ್ಗೆ ಲೈಫ್ ಬರುತ್ತೆ ಅನ್ನೋದನ್ನ ಮುಂದಕ್ಕೆ ನೋಡಬೇಕಾಗತ್ತೆ. ನಿಮಗೆ ಇನ್ಸ್ಟ್ರೂಮೆಂಟಲ್ ಪ್ಯಾನಲ್ಲು ಅಷ್ಟೇ ನೋಡ್ತಾ ಇರ್ಬೋದು ಮೀಟ್ರ್ ಕ್ಲಸ್ಟರು ನಿಮಗೆ 10.2 ಇಂಚ್ ವಿತ್ ಸಿಗುತ್ತೆ. ಹಾಗೆ ನಿಮಗೆ ಕ್ರೂಸ್ ಕಂಟ್ರೋಲ್ದು ಹಾಗೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಲೇಔಟ್ ಡಿಸ್ಪ್ಲೇನೂ ಅಷ್ಟೇ, ಡಿಸ್ಪ್ಲೇ ಸೆಟ್ಟಿಂಗ್ಸು ವಿತ್ ನೋಡ್ತಾ ಇರ್ಬೋದು ಯಾವ ರೀತಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ ನಾರ್ಮಲ್ಲು, ಮಿನಿಮಲ್ಲು, ಹಾಗೆ ಇನ್ಫೋಟೈನ್ಮೆಂಟು ಯಾವ ರೀತಿ ಬೇಕೋ ನಮಗೆ ಆ ರೀತಿ ಸೆಟ್ ಮಾಡ್ಕೋಬೋದು ನೀವು. ಹಾಗೆ ನೀವು ನೋಡ್ತಾ ಇರ್ಬೋದು ವಿತ್ ಡಿಸ್ಪ್ಲೇ ಮತ್ತು ಡ್ರೈವ್ ಅಸಿಸ್ಟು, ಹಾಗೆ ನ್ಯಾವಿಗೇಷನ್ನು ಅಷ್ಟೇ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲೇ ನಮಗೆ ನ್ಯಾವಿಗೇಷನ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾನೆ ಅಂತ. ಹಾಗೆ ನೀವು ನೋಡ್ಬೋದು ವಿತ್ ವೆಹಿಕಲ್ ಡ್ರೈವರ್ ಇನ್ಫಾರ್ಮೇಷನ್ನು, ಹಾಗೆ ಫ್ಯೂಲ್ ಇನ್ಫಾರ್ಮೇಷನ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನೋಡಿ ನಿಮಗೆ 405 ಕಿಲೋಮೀಟರ್ ರೇಂಜ್ ಕೊಡ್ತಾಯಿದೆ ಅವರೇಜಲ್ಲಿ. ಹಾಗೆ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ಇದು ನೋಡ್ತಾ ಇರ್ಬೋದು ವಿತ್ ಸ್ಪೀಡೋಮೀಟ್ರು ಲೆಫ್ಟ್ ಸೈಡಲ್ಲಿ, ಮತ್ತು ನಿಮಗೆ RPM ಕೂಡ ಆಪ್ಷನ್ಸು ರೈಟ್ ಸೈಡಲ್ಲಿ ಬರುತ್ತೆ. ನಿಮಗೆ ರೈಟ್ ಸೈಡಲ್ಲಿ ನೋಡೋದಾದರೆ ಇಲ್ಲಿ ಹೆಡ್ಲೈಟ್ಸ್ ಕಂಟ್ರೋಲ್ಸು, ಇಂಡಿಕೇಟರ್ಸ್ದು, ಮತ್ತು ಲೆಫ್ಟ್ ಸೈಡಲ್ಲಿ ವೈಪರ್ಸ್ ಕಂಟ್ರೋಲ್ಸ್ ಸಿಗುತ್ತೆ. ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಟೇರಿಂಗಲ್ಲಿ ನಿಮಗೆ ವಾಲ್ಯೂಮ್ ಬಟನ್ಸು, ವಾಯ್ಸ್ ಅಸಿಸ್ಟು, ಹಾಗೆ ಕಾಲ್ ರಿಸೀವು ಮತ್ತು ಕಾಲ್ ಡಿಸ್ಕನೆಕ್ಟ್ ಬಟನ್ಸು ಎಲ್ಲ ಸಿಗುತ್ತೆ. ಮತ್ತು ನೀವು ಟ್ರ್ಯಾಕ್ ಚೇಂಜ್ ಮಾಡೋ ಬಟನ್ಸ್ ಕೂಡ ನಿಮಗೆ ಇಲ್ಲಿ ಆಪ್ಷನ್ಸ್ ಇದೆ. ಹಾಗೆ ಇನ್ಸ್ಟ್ರೂಮೆಂಟ್ ಕ್ಲಚ್ ನಿಮಗೆ ಸಿಸ್ಟಮ್ ನೋಡೋದಾದರೆ 10.2 ಇಂಚ್ ಸಿಸ್ಟಮ್ ಸಿಗುತ್ತೆ ಅಂತ ಹೇಳ್ತಾ ಇರ್ಬೋದು. ನಿಮಗೆ ಆಪ್ಷನ್ಸಲ್ಲಿ ನೋಡ್ಬೋದು ಅಪ್ಲಿಕೇಶನ್ಸ್ ಸಿಗುತ್ತೆ. ನಿಮಗೆ ಅಪ್ಲಿಕೇಶನ್ಸಲ್ಲಿ ನೋಡ್ಬೋದು ಅಲೆಕ್ಸಾ, ಜಸ್ಟೇಲ್ಸು, ಮತ್ತು ಕ್ಲೈಮೇಟ್ ಕಂಟ್ರೋಲ್ಸು, ಕನೆಕ್ಟೆಡ್ ಆ್ಯಪ್ಸನ್ನು ಕನೆಕ್ಟ್ ಮಾಡಿದ್ರೆ ಕನೆಕ್ಟು, ಮತ್ತು ಕನೆಕ್ಟ್ ಮಾಡಿದರೆ ನಿಮಗೆ ಗ್ಯಾಲರಿ ಕೂಡ ನೀವು ಸಿಸ್ಟಮಲ್ಲೇ ನೋಡ್ಬೋದು. ಹಾಗೆ ನಿಮಗೆ ನ್ಯಾವಿಗೇಷನ್ ಕೂಡ ನೋಡ್ತಾ ಇರ್ಬೋದು, GPS ನ್ಯಾವಿಗೇಷನ್ ಕೂಡ ನಿಮಗೆ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಅಡ್ವೆಂಚರ್ ಸ್ಟ್ಯಾಟ್ಸ್ ಬಂದು ನೋಡ್ತಾ ಇರ್ಬೋದು ಆನ್ ರೋಡಲ್ಲಿ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ನಾರ್ತ್ ಸೌತು ಕಾಂಪಾಸ್ ಕೂಡ ನೋಡ್ಲಿಕ್ಕೆ ಸಿಗ್ಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಆಫ್ ರೋಡಲ್ಲಿ ನಿಮಗೆ ಸ್ಟೇರಿಂಗು ಯಾವ ರೀತಿ ತಿರ್ಗಿಸಿದ್ರೆ ಯಾವ ರೀತಿ ಇದೆ ಅಂತ ನಿಮಗೆ ಇಲ್ಲೇ ಕುತ್ಕೊಂಡು ಗೊತ್ತಾಗುತ್ತೆ. ನಿಮಗೆ ಸ್ಟೇರಿಂಗು ಗಾಡಿ ವೀಲ್ ಸ್ಟ್ರೈಟ್ ಇದೆಯಾ, ಇಲ್ಲ ಲೆಫ್ಟ್ ತಿರ್ಗಿಸಿದ್ರೆ ಲೆಫ್ಟ್ ಇದೆಯಾ, ಇಲ್ಲ ರೈಟ್ ತಿರ್ಗಿಸಿದ್ರೆ ರೈಟಲ್ಲಿ ಇದೆಯಾ ಅಂತ, ಸ್ಟೇರಿಂಗ್ ಯಾವ ಕಡೆ ಆ್ಯಂಗಲಲ್ಲಿ ಟರ್ನ್ ಆಗಿದೆ ಅಂತ ನಮಗೆ ಈ ಸಿಸ್ಟಮಲ್ಲೇ ಕೂಡ ಕೊಡ್ತಾನೆ. ವಿತ್ ರೋಲ್ ಆ್ಯಂಡ್ ಪಿಂಚ್ ಇದು ಕೂಡ ಇದೆ. ನೀವೇನನ್ನ ಹಳ್ಳ ದಿಣ್ಣೆಗಳಲ್ಲಿ ಯಾವ ರೀತಿ ಗಾಡಿ ಯಾವ ಡಿಗ್ರಿಲಿದೆ ಅನ್ನೋದನ್ನ ನಿಮಗೆ ವಿತ್ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲೇ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಹಾಗೆ ನಿಮಗೆ ಲ್ಯಾಪ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ನೀವು ಸ್ಟಾಪ್ ವಾಚ್ ಥರ ಯೂಸ್ ಮಾಡ್ಬೋದು. ಹಾಗೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಕಸ್ಟಮಾಗಿ ನೀವು ಇದು ಮಾಡ್ಬೋದು. ಇಂಜಿನ್ ಪವರು, ಟಾರ್ಕು ಯಾವ ರೀತಿ ಇದೆ, ಮತ್ತು ಇಂಜಿನ್ ಕೂಲಿಂಗ್ ಮತ್ತು ಹಾರ್ಟ್ ಎಷ್ಟು ಟೆಂಪ್ರೇಚರಲ್ಲಿದೆ ಅನ್ನೋದು ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡೋದಾದ್ರೆ ನಿಮಗೆ ಅದಾದಮೇಲೆ ರೋಡ್ ಸೈಡ್ ಅಸಿಸ್ಟು, ವ್ಯಾಲೆಟ್ ಮೋಡು, ನೋಟಿಫಿಕೇಷನ್ಸ್, SOS ಇದೆಲ್ಲ ಇಲ್ಲಿ ಬರುತ್ತೆ. ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಂಡ್ರಾಯ್ಡ್ ಆಪರ್ ಕಾರ್ಪ್ಲೇ ಕೂಡ ವೈರ್ಲೆಸ್ ಸಿಗುತ್ತೆ. ಮತ್ತು ನಿಮಗೆ ಕನೆಕ್ಷನ್ ಮಾಡ್ಕೊಂಡ್ರೆ ನಿಮಗೆ ಫೋನು, ಮ್ಯೂಸಿಕ್ಕು, ರೇಡಿಯೋ ಎಲ್ಲ ಇಲ್ಲೇ ಇದಾಗಿದೆ ಅಂತ ಹೇಳ್ಬೋದು. ಸ್ಪೀಕರ್ ನೋಡಿ ಯಾವ ರೀತಿ ಇದೆ ಅಂತ ವಿತ್ ಸಬೂಫರ್ ಕೂಡ ಸಿಗೋದ್ರಿಂದ ಸ್ಪೀಕರ್ಸು ಅಷ್ಟು ಕ್ಲಾರಿಟಿಯಾಗಿ ಒಳ್ಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು.
ಹಾಗೆ ನಿಮಗೆ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಬರುತ್ತೆ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ 3D ವ್ಯೂ ಬರುತ್ತೆ ನಿಮಗೆ. ಯಾವ ಥರ ಬೇಕಾದರೂ ನೀವು ಫ್ರಂಟ್ ವ್ಯೂ ನೋಡ್ಬೋದು, ಬ್ಯಾಕ್ ವ್ಯೂ, ಹಾಗೆ ಸೈಡ್ ವ್ಯೂ, ಯಾವ ರೀತಿ ನಿಮಗೆ ಸೈಡಲ್ಲಿ ಏನಾನ ಇದಾದರೆ ಅದು ಕೂಡ ನಿಮಗೆ ಇದು ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ, ನಿಮ್ಮ ಇಂಡಿಕೇಟ್ರ್ ಹಾಕಿದ್ರೆ ನಿಮಗೆ ಇನ್ಸ್ಟ್ರೂಮೆಂಟ್ ನಿಮ್ಗೆ ಏನು ಮೀಟ್ರ್ ಕ್ಲಸ್ಟರ್ ಇದೆಯಲ್ಲ ಅದರಲ್ಲೇ ನಿಮಗೆ ಇಂಡಿಕೇಟ್ರ್ ಹಾಕಿದ್ರೆ ನಿಮಗೆ ವಿತ್ ಕ್ಯಾಮ್ರಾದು ಕಂಟ್ರೋಲ್ಸ್ ಬರುತ್ತೆ. ನೋಡ್ತಾ ಇರ್ಬೋದು, ಲೆಫ್ಟ್ ಹಾಕಿದ್ರೆ ಲೆಫ್ಟ್ ಕಂಟ್ರೋಲ್ಸು, ರೈಟ್ ಹಾಕಿದ್ರೆ ರೈಟ್ ಕಂಟ್ರೋಲ್ಸ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ದು ಪವರ್ ಆ್ಯಂಡ್ ಆಫ್ ಬಟನು ವಿತ್ ಹೋಮ್ ಸ್ಕ್ರೀನು, ಹಾಗೆ ಕಾಲ್ ರಿಸೀವ್ ಬಟನ್ ಇಲ್ಲೂ ನಿಮಗೆ ಮೌಂಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ AC ವೆಂಟ್ಸ್ ರಿವರ್ಸ್ ಇದು ಬರೋದಾರೆ ನೋಡ್ತಾ ಇರ್ಬೋದು, ನಿಮಗೆ AC ವೆಂಟ್ಸ್ ಕೊಟ್ಟಿದ್ದಾರೆ 2. ಸೇಮ್ ಏನು ಸರ್ಕ್ಯುಲರ್ಸ್ ಟೈಪ್ ಇದೆ ಅದೇ ಥರ ಇದೆ. ವಿತ್ ಆಟೋ AC ಕಂಟ್ರೋಲ್ಸ್ ಬರುತ್ತೆ ನಿಮಗೆ. ಇಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ಸ್ ಮತ್ತು ಫ್ಯಾನ್ ಸ್ಪೀಡ್ ನಿಮ್ಗೆ ಯಾವ ರೀತಿ ಇದೆ ಅದು ಸೆಟ್ ಮಾಡ್ಕೋಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು, ಸೀಟ್ ಬೆಲ್ಟ್ ಆಫು, ಹಜಾರ್ಡ್ ಲೈಟ್ಸು ವಿತ್ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ದು ಬಟನ್ಸ್ ಕೂಡ ಇಲ್ಲಿ ಮೌಂಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಫ್ರಂಟ್ 2 ವೀಟ್ಸು ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಹಾಗೆ ನಿಮಗೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, USB ಕನೆಕ್ಟ್ ಬರುತ್ತೆ ವಿತ್ ಚಾರ್ಜರು, ಮತ್ತು Type-C ಕನೆಕ್ಟರ್ ವಿತ್ ಬರುತ್ತೆ. ಹಾಗೆ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನೋಡ್ತಾ ಇರ್ಬೋದು, ನಿಮಗೆ 4x4 ಗಾಡಿ ಆಗಿರೋದ್ರಿಂದ 2 ಗೇರ್ ಕೊಟ್ಟಿದ್ದಾರೆ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ವಿತ್ ನೀವು ನೋಡ್ತಾ ಇರ್ಬೋದು 2 ವೀಲ್ 2 ಹೈ ಮತ್ತು 4 ಹೈ, ಇಲ್ಲ ನ್ಯೂಟ್ರಲ್ಲು ಮತ್ತು 4 ಲೋ, ಯಾವ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಕೀ ಇಟ್ಕೊಳ್ಳೋಕ್ಕೂ ನಿಮಗೆ ಜಾಗ ಕೊಟ್ಟಿದ್ದಾರೆ. ವಿತ್ ನೋಡ್ತಾ ಇರ್ಬೋದು, ಇದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕು, ಮತ್ತು ನಿಮಗೆ ಆಟೋ ಹೋಲ್ಡ್ ಕಂಟ್ರೋಲ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇರ್ಬೋದು. ನಿಮಗೆ ಕಪ್ ಹೋಲ್ಡ್ರು ಅಷ್ಟೇ 2 ಕಪ್ ಹೋಲ್ಡ್ರ್ ಸಿಗುತ್ತೆ ನಿಮಗೆ ಚಿಕ್ಕದಾಗಿ. ವಿತ್ ನೀವು ನೋಡ್ತಾ ಇರ್ಬೋದು ಡ್ಯುಯಲ್ ಟೈಪು ಆರ್ಮೆಸ್ಟ್ ಸಿಗುತ್ತೆ. ಇದು ಒಂದು ಪ್ಯಾಸೆಂಜರ್ಗೆ, ಒಂದು ಡ್ರೈವರ್ಗೆ ಬಂದು ಅಡ್ಜಸ್ಟೇಬಲ್ ಆರ್ಮ್ರೆಸ್ಟು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ಒಂದು ಅಡಿಕ್ವೇಟಾಗಿ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು 2-3 ಫೋನ್ಗಳು ಇಟ್ಕೋಬೋದು, ಇಲ್ಲ ಏನಾನ ನಿಮಗೆ ಸಪೋಸ್ ಏನಾನ ಐಟಮ್ಸ್ಗಳು ಇಡೋದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ರಂಟು ವ್ಯೂ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನಿಮಗೆ ಪ್ಯಾಸೆಂಜರ್ಸ್ಗೂ ಅಷ್ಟೇ ತುಂಬ ಈಸಿ ಆಗಲಿ ಅಂದ್ಬಿಟ್ಟು ಗ್ರ್ಯಾಬ್ ಹ್ಯಾಂಡಲ್ಸ್ ನೋಡ್ಬೋದು, ಇಲ್ಲೂ ಕೊಟ್ಟಿದ್ದಾರೆ, ಮತ್ತು ಇದು ಡೋರ್ ಹ್ಯಾಂಡಲ್ಸು ಕೊಟ್ಟಿದ್ದಾರೆ. ಹಾಗೆ ಅಲ್ಲೂ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ವಿತ್ತು ಲೆದರ್ ಟಚ್ ಕೊಟ್ಟಿದ್ದಾರೆ ನಿಮಗೆ ಫ್ರಂಟಲ್ಲಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಡೋರ್ ಗ್ಲೋನು ಅಷ್ಟೇ ನಿಮಗೆ ತುಂಬ ಏನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಇಟ್ಕೋಬೋದು ನಿಮಗೆ. ವಿತ್ತು ನೋಡ್ತಾ ಇರ್ಬೋದು, ನಿಮಗೆ IRVM ಅಷ್ಟೇ ಆಟೋ ಡೇ ಲೈಟ್ IRVM ಬರುತ್ತೆ ಅಂತ ಹೇಳ್ತಾ ಇರ್ಬೋದು ನಿಮಗೆ. ನೀವು ನೋಡ್ತಾ ಇರ್ಬೋದು ಸನ್ರೂಫು, ಪ್ಯಾನರೋಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತ ನೋಡ್ಬೋದು. ಫಸ್ಟು ನಾವು ಕರ್ಟನ್ ಓಪನ್ ಮಾಡಬೇಕು, ಹಾಗೆ ಸನ್ರೂಫ್ ಕೂಡ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಹ್ಯೂಜ್ ಆಗಿದೆ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಓಪನ್ ಆಗ್ತಿದೆ ಅಂತ. ಪ್ಯಾನರೋಮಿಕ್ ಸನ್ರೂಫ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ತಾ ಇರ್ಬೋದು. ನೀವೆಲ್ಲನ ಹೊರಗಡೆ ಹೋದಾಗ, ಮಡಿಕೇರಿ ಸೈಡ್ ಎಲ್ಲ ಹೋದಾಗ ನಮಗೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ರಿಯರ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ವಿತ್ ಸ್ಪೀಕರ್ಸ್ ಕೂಡ ಮೌಂಟ್ ಮಾಡಿದ್ದಾರೆ. ರೂಫ್ಗೆ ನಿಮಗೆ ಸ್ಪೀಕರ್ಸ್ ಮೌಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ರಿಯರ್ ಸೈಡಲ್ಲಿ ಹತ್ತೋಕ್ಕೂ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ಬೋದು. ಹಾಗೆ ರಿಯರ್ ಸೈಡಲ್ಲಿ ನೋಡ್ಬೋದು ವಿತ್ ಸ್ಪೀಕರ್ಸ್ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಕ್ರೋಮ್ ಫಿನಿಶು ಡೋರ್ ಲಾಕ್ ಆ್ಯಂಡ್ ಅನ್ಲಾಕ್ ಇದು ಕೊಟ್ಟಿದ್ದಾರೆ. ಹಾಗೆ ನಿಮ್ಗೊಂದು ಸ್ವಲ್ಪ ಸ್ಪೇಸು ಸಿಗುತ್ತೆ ಇಲ್ಲಿ. ವಿತ್ ಬಟನ್ಸು, ಮಿರರ್ ಅಡ್ಜಸ್ಟ್ಮೆಂಟ್ ಬಟನ್ ಸಿಗುತ್ತೆ. ಹಾಗೆ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಸಿಗುತ್ತೆ ನಿಮಗೆ. ವಿತ್ ನೋಡ್ತಾ ಇರ್ಬೋದು ರಿಯರಲ್ಲಿ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೊಂದು C-ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. ವಿತ್ ಒಂದು ಮೊಬೈಲ್ ಚಾರ್ಜ್ಗೆ ಹಾಕಿ ಮೊಬೈಲ್ ಕೂಡ ಇಡ್ಬೋದು, ಆ ರೀತಿ ಕೊಟ್ಟಿದ್ದಾರೆ. ಹಾಗೆ ನೀವು ಸೀಟ್ ಅಡ್ಜಸ್ಟ್ಮೆಂಟ್ ಬಂದರೆ ನೋಡ್ಬೋದು 3 ಜನ ಆರಾಮಾಗಿ ಅಡ್ಜಸ್ಟ್ಮೆಂಟ್ ಆಗಿ ಕೂತ್ಕೊಂಡು ಹೋಗ್ಬೋದು. ವಿತ್ ನಿಮಗೆ ಸೆಂಟ್ರಲ್ಲಿ ನಿಮಗೆ ಕಪ್ ಹೋಲ್ಡ್ರು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಸಿಗುತ್ತೆ. 2 ಪ್ಯಾಸೆಂಜರ್ಸ್ಗೆ, ಸೆಂಟ್ರ್ ಪ್ಯಾಸೆಂಜರ್ಗೆ ನಿಮಗೆ ಅಡ್ಜಸ್ಟ್ಮೆಂಟ್ ಸಿಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ಥೈ ಸಪೋರ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಲಾಂಗ್ ಡ್ರೈವ್ ಏನಾರ ಹೋಗೋದಾದ್ರೆ. ವಿತ್ ನೋಡ್ಬೋದು ಹೆಡ್ ರೂಮು ಅಷ್ಟು ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಥಾರ್ ರಾಕ್ಸಲ್ಲಿ ಕಲರ್ ಆಪ್ಷನ್ಸ್ ಬಂದರೆ ನೀವು ನೋಡ್ತಾ ಇರ್ಬೋದು ಟೋಟಲಾಗಿ 7 ವೇರಿಯಂಟ್ಸ್ ಬರುತ್ತೆ ನಿಮಗೆ. ರೆಡ್ಡು, ಗ್ರೀನು ಮತ್ತು ವೈಟು, ಹಾಗೆ ತುಂಬ ವೇರಿಯಂಟ್ಸ್ಗಳಿದೆ ಕಲರ್ ಆಪ್ಷನ್ಸಲ್ಲಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ನೋಡ್ತಾ ಇರ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಬೋದು ನೀವು. ಹಾಗೆ ನೆಕ್ಸ್ಟ್ ಯಾವುದಾದ್ರು ವೀಡಿಯೋಸ್ ಬಿಡ್ತೀವಿ ಅಂತ ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಸಿಗುತ್ತೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಪ್ರೈಸ್ ನೋಡೋದಾದರೆ ನಿಮಗೆ 12.99 ಲ್ಯಾಕ್ಸ್ ಎಕ್ಸ್ ಶೋರೂಮ್ ಪ್ರೈಸಿಂದ ಸ್ಟಾರ್ಟ್ ಆಗಿ ನಿಮಗೆ ಟಾಪ್ ಎಂಡ್ ಬಂದು 18.99 ಲ್ಯಾಕ್ಸ್ವರೆಗೂ ಇದಾಗುತ್ತೆ. ಅಷ್ಟು ಇವಾಗ ಪ್ರೈಸ್ ರಿವೀಲ್ ಮಾಡಿದ್ದಾರೆ. 4x4 ಅಕ್ಟೋಬರ್ 3ಗೆ ರಿವೀಲ್ ಮಾಡ್ತಾರೆ ಎಷ್ಟೆಷ್ಟು ಪ್ರೈಸ್.
ಸೊ ಇಷ್ಟು ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮಹೇಂದ್ರ ಥಾರು ತುಂಬ 4x4ಗೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಇವಾಗ ಈ 5 ಡೋರ್ಸ್ ಬಂದಿರೋದು ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಮಹೇಂದ್ರ ಶೋರೂಮ್ ಅನಂತ್ ಕಾರ್ಸು ಮೈಸೂರು ರೋಡಲ್ಲಿರೋ ಶೋರೂಮ್ ಇದು. ಸ್ಟಾಫು ಅಷ್ಟೇ ತುಂಬ ಕೋಆಪ್ರೇಟಿವ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಗೇನೇ ಇನ್ಫಾರ್ಮೇಷನ್ ಬೇಕಾದರೂ ಬಂದು ಶೋರೂಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ ತೊಗೋಬೋದು. ವಿತ್ ಟೆಸ್ಟ್ ಡ್ರೈವ್ಗೂ ನಿಮಗೆ ಗಾಡಿ ಸಿಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.